ಹೇಳೋದಾದ್ರೆ ಈ ಚಳಿಗಾಲದಲ್ಲಿ ತರಕಾರಿ ರೇಟ್ ಸಾಮಾನ್ಯ ಕಡಿಮೆನೇ ಇರುತ್ತಾ? ಡೌನ್ ಆಗ್ತದೆ. ಅಂದ್ರೆ ಈಗ ನವೆಂಬರ್ ಡಿಸೆಂಬರ್ ಅಲ್ಲಿ ತರಕಾರಿಗೆ ನಂತರ ರೇಟ್ ಇರಲ್ಲ. ಡಿಸೆಂಬರ್ ಇಂದ ಜನವರಿ ಹಾ. ವರೆಗೂ ಡೌನ್. ಪೂರ್ತಿ ಡೌನ್. ಯಾವ ತರಕಾರಿ ಆದ್ರೂ ಅಷ್ಟೇ. ಯಾವ್ದು ಅಷ್ಟೇ, ಯಾವ್ದೋ ಒಂದೊಂದು ವೆರೈಟಿಗಳು ತರಕಾರಿಗಳಿರ್ತದಲ್ಲ, ಹಾ. ಬಟಾಣಿಗಂತೆ, ಹಾ. ಯಾವ್ದೋ ಕ್ಯಾಪ್ಸಿಕಮ್ ಅಂತೆ, ಹಾ. ಆ ಟೈಮ್ನಲ್ಲಿ ಕ್ಯಾಪ್ಸಿಕಮ್ ಹಾ. ಅವೆಲ್ಲ ರೇಟ್ಗಳಿರ್ತಾವೆ. ಇನ್ನ ಬೇರೆ ಬೇರೆ ಎಲ್ಲ ಕಡಿಮೆನೆ. ಎಲ್ಲ ಬೇರೆ ಎಲ್ಲ ಮಾಮೂಲಿ ತರಕಾರಿ ಇವಾಗ ಆಲೂಗಡ್ಡೆಗಳಾಗ್ಲಿ, ಬೀನ್ಸ್ ಆಗ್ಲಿ. ಟೊಮೊಟೊನು ಕಡಿಮೆ ಆಗತ್ತಾ? ಟೊಮೊಟೊ ಫುಲ್ ಡೌನ್. ಎಲ್ಲಕ್ಕಿಂತ ಡೌನ್ ಅಂದ್ರೆ ಟೊಮೊಟೊನೇ ಇವಾಗ. ಈ ಹಂಗಾರೆ ಚಳಿಗಾಲ ಟೊಮೊಟೊ ಇದ್ರೆ ರೇಟ್ ಕಡಿಮೆನೆ. ಯಾವಾಗ್ಲೂ ಅಷ್ಟೇ ನಿಮ್ದು? ನಾವು ಅಷ್ಟೇ ಸೀಸನ್ ನಲ್ಲಿ ಹಾಕೋದು. ಹಾ. ಇವಾಗ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಒಂದ್ ಸೀಸನ್, ಇದು ಮಳೆಗಾಲ ಸೀಸನ್, ಇದು ಪೂರ್ತಿ. ಹಾ. ಅದೆಲ್ಲ ಬೇಸಿಗೆ ಸೀಸನ್. ಅಂದ್ರೆ ಈಗ ಬೇಸಿಗೆ ಬರ್ತವೆ ಅಂದ್ರೆ ಜನವರಿ ಟೈಮಲ್ಲಿ ನೆಡ್ತೀರಾ? ಇಲ್ಲ, ಮತ್ತೆ ಮಾರ್ಚಿಗೆ ನೆಡ್ತೀರಾ ಕಾಯಿ? ಬರಲ್ಲ, ಜನವರಿನಾಗ ಉಣಿದ್ರು ಹಾ. ಅದು ಆಂಧ್ರ ಜಾಸ್ತಿ ಬರ್ತದೆ, ಆಂಧ್ರ ಕಾಯಿ. ಹಾ 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 ಹಾ. ಅವರೆಲ್ಲ ಮಾರ್ಚಿನಲ್ಲಿ ವಿಪರೀತ ಹೀಟ್ ಅಲ್ಲ ಟೆಂಪರೇಚರ್ ಅವ್ರಿಗೆ. ಹಾ. ಅವ್ರೇನ್ ಮಾಡ್ತಾರೆ ಅಂದ್ರೆ ಜನವರಿ ಕ್ಲೈಮೇಟ್ ಚೆನ್ನಾಗಿರುತ್ತೆ ಅಂತ ಜನವರಿಯಲ್ಲಿ ಉಣಾಕ್ತಾರೆ. ಅಲ್ಲಿ ಜನವರಿ ನೆಡ್ತಾರೆ. ಅಲ್ಲೇ ಹಾ. ಜನವರಿ ಉಣಿದ್ರೆ ಫೆಬ್ರವರಿ ಮಾರ್ಚಿನಲ್ಲಿ ಬರ್ತದೆ ಅವ್ರಿಗೆ ಕಾಯಿ ವಿಪರೀತ ಓವರ್. ನಮ್ಗೆ ರೇಟ್ ಸಿಗಲ್ಲ ಅವಾಗ. ಹಾ 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 ಆ ಕಾಯಿ ಇಲ್ಲಿಗೆ ಬರ್ತದೆ. ಹಾ. ಅದೇ ಮಾರ್ಚಿನಲ್ಲಿ ನಾವು ಉಣಿದ್ರೆ ಹಾ. ಏಪ್ರಿಲ್ ಮೇ ಜೂನ್ ನಲ್ಲಿ ಅವ್ರಿಗೆ ಬಿಸಿಲು, ಅವ್ರ ಕಾಯಿ ಇರಲ್ಲ. ಹ್ಮ್. ಅವರೆಲ್ಲ ತಮಿಳ್ನಾಡು ಆಂಧ್ರದವರೆಲ್ಲ ನಮ್ ಕರ್ನಾಟಕ ಬರ್ತಾರೆ ತಗೊಂಡೋಗಕ್ಕೆ. ನಮ್ ಕಾಯಿ ಚೆನ್ನಾಗಿ ರೇಟ್ ಬರ್ತದೆ. ಅವಾಗ ರೇಟ್ ಕಂಪಲ್ಸರಿ 90% ರೇಟ್. ಹೆಂಗಂದ್ರೆ ನಾವೀಗ ಮಾರ್ಚ್ ಏಪ್ರಿಲ್ ನೆಟ್ರೆ ಒಳ್ಳೇದಾ? ಮಾರ್ಚಿಂದ ಹಾ. ಮಾರ್ಚ್ ಫಸ್ಟ್ ಇಂದ ಏಪ್ರಿಲ್ ವರೆಗೂ ಕರೆಕ್ಟ್ ಸೀಸನ್ ಟೊಮೊಟೊ ಅಂದ್ರೆ. ಟೊಮೊಟೊಗೆ ಏನೋ ಒಂದು ಇದು 1000 ರೂಪಾಯಿ ಇಲ್ದೇ ಇದ್ರು ಹಾ. 500 ಬಿಡಲ್ಲ. ಹಾ. 500 ರೇಟ್ ಇದ್ದೇ ಇರ್ತದೆ. ಒಳ್ಳೆ ರೇಟ್ ಸಿಗುತ್ತೆ ಆ ತಿಂಗಳದಕ್ಕೆ. ಅದಾದ್ಮೇಲೆ ಎರಡನೇ ಬೆಳೆ ಯಾವಾಗ ಹಾಕ್ಬೋದು? ಎರಡನೇ ಬೆಳೆ ನಾವು ನೀವು ಏನ್ ಮಾಡ್ಬೇಕಂದ್ರೆ ಒಂದೇ ಬ್ಯಾಚ್ ಹಾಕ್ಬಾರ್ದು. ಹಾ. ಇವಾಗ ಮಾರ್ಚ್ ನಲ್ಲಿ ಫಸ್ಟ್ ವೀಕ್ ನಲ್ಲಿ ಒಂದ್ ಬ್ಯಾಚ್ ಹಾಕ್ಬೇಕು. ಹಾ. ಮತ್ತೆ ಏಪ್ರಿಲ್ ನಲ್ಲಿ ಒಂದ್ ಬ್ಯಾಚ್, ಹಾ. ಮೇ ಜೂನ್ ಕೂಡ ಉಣ್ಬೋದು. ಹಾ. ಅಂದ್ರೆ ಸ್ವಲ್ಪ ಆಮೇಲೆ ರೇಟ್ಗಳು ಡೌನ್ ಕಡಿಮೆ ಆಗ್ತಾ ಹೋಗುತ್ತೆ. ಮಾರ್ಕೆಟ್ಗಳೇನೋ ಸಪ್ಲೈ ಇಲ್ಲದೆ ಇದ್ರೆ ಆವಾಗನು ರೇಟ್ ಇದೆ. ಇವಾಗ ನೋಡು ನವೆಂಬರ್ ವರೆಗೂ ರೇಟ್ ಇತ್ತು, ಒಳ್ಳೆ ರೇಟ್. ಹಾ. ಅಂದ್ರೆ ಈಗ ನೀವ್ ಹೇಳೋ ಪ್ರಕಾರ ಮಾರ್ಚ್ ಹಾಕಿದ್ರೆ ಲಾಸ್ ಅಂತೂ ಆಗಲ್ಲ, ಲಾಭನೇ. ಅಂತೂ ಆಗಲ್ಲ. ಮಾರ್ಚ್ ಹಾಕಿದ್ರೆ ಲಾಭ ಸಿಕ್ಕೇ ಸಿಗುತ್ತೆ. ನಾವು ಹಾಕಿರೋ ಬಂಡವಾಳಕ್ಕಂತೂ ಮೋಸ ಇಲ್ಲ. ಮಾರ್ಚ್ ಹಾಕಿದ್ರೆ. ಮಾರ್ಚಿನಲ್ಲಿ ಹಾಕಿದ್ರೆ ಸರಿ ಅಣ್ಣ.